ವೆಲ್ಕಮ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ಗ್ರೀನ್ ಬೀಟ್ಸ್ ಹಾರ ತೊಗೊಂಡಿದ್ದೆ. ಸೊ ಡಿಸೈನ್ ತೋರಿಸೋಣ ಅಂತ ಅಂದ್ಕೊಂಡೆ. ಹಾಗೆ ಪಾಪುಗೆ ಪೋಲಿಯೋ ಹಾಕ್ಸೋದು ಹೋಗೋದಿತ್ತು. ಅದ್ರ ಜೊತೆಗೆ ಡೈಲಿ ವ್ಲಾಗ್ಸ್ನ ಶೇರ್ ಮಾಡೋಣ ಅಂತ ಹೇಳಿ ಈ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ. ಸೊ ನಾನು ಒಂದು ಈ ರೀತಿ ತೊಗೋಬೇಕು ಅಂತ ಅಂದ್ಕೊಂಡಿದ್ದೆ. ಬಟ್ ನಾನು ಆನ್ಲೈನಲ್ಲೆಲ್ಲ ಬೇರೆ ಯಾರಾದರೂ ಪರ್ಚೇಸ್ ಮಾಡಿರೋದು ನೋಡಿರ್ತೀನಲ್ಲ, ಒಂಥರ ಗೋಲ್ಡ್ ಫಿನಿಶ್ ಥರ ಕಾಣ್ತಿತ್ತು. ಅಂದರೆ ಚೆನ್ನಾಗಿ ಕಾಣ್ತಿರ್ಲಿಲ್ಲ ಅದಷ್ಟಾಗೆ. ಸೊ ನನಗೆ ಮ್ಯಾಟ್ ಫಿನಿಶ್ ಒಂದು ಬೇಕಿತ್ತು. ಸೊ ಇಲ್ಲೇ ಲೋಕಲ್ ಶಾಪ್ಸ್ನಲ್ಲಿ ಕೂಡ ನೋಡಿದಾಗ ಅಷ್ಟು ಚೆನ್ನಾಗಿರಲಿಲ್ಲ. ಆ್ಯಂಡ್ ನನ್ನ ಸಿಸ್ಟರ್ ಮನೆಯಲ್ಲಿ ಅಂದರೆ ಅವ್ರಿಗೆ ಪರಿಚಯ ಇರೋರೊಬ್ಬರು ಜ್ಯುವೆಲ್ರಿ ಸೇಲ್ ಮಾಡ್ತಾರೆ. ಅವ್ರಿಗೆ ಹೇಳಿದ್ದೆ ಒಂದು ತಗೊಳ್ಳಿಕ್ಕೆ ಅಂತ ಹೇಳಿ. ಸೊ ತಗೊಂಡಿದ್ರು. ಅದನ್ನು ಇವಾಗ ಅಕ್ಕ ತೊಗೊಂಡು ಬಂದಿದ್ರಲ್ಲ, ಸೊ ಅದನ್ನು ಶೇರ್ ಮಾಡೋಣ ಅಂತ ಹೇಳಿಬಿಟ್ಟು ಇದನ್ನು ತೋರಿಸ್ತಾ ಇದ್ದೀನಿ. ಸೊ ಪೆಂಡೆಂಟ್ ಜೊತೆಗೆ ಇನ್ನೊಂದು ಚಿಕ್ಕದ ಪೆಂಡೆಂಟ್ ಥರ ಇದೆ ಕೆಳಗಡೆ, ಅದನ್ನು ರಿಮೂವ್ ಕೂಡ ಮಾಡ್ಬೋದು. ಆ್ಯಂಡ್ ಇಯರಿಂಗ್ಸ್ ಕೂಡ ಇದೆ. ಇದರಲ್ಲೇನೆಂದರೆ ಗ್ರೀನ್ ಬೀಡ್ಸ್ ಇದೆಯಲ್ಲ, ಅದ್ರ ಜೊತೆಗೆ ಒಂದು 4 ಮೋಪ್ ಥರ ಇದೆ. ಸೊ ಇಲ್ಲಿ ಶಾಪ್ಸ್ನಲ್ಲೆಲ್ಲ ನೋಡಿದ್ನಲ್ಲ, 2 ಇರೋದು ಈ ರೀತಿ ಇತ್ತು. ಸೊ ಇದು ತುಂಬ ರಿಚ್ ಆಗಿದೆ. ಅಂದರೆ ಕಾಂಟ್ರಾಸ್ಟ್ ಕಲರ್, ಈ ಜ್ಯುವೆಲ್ರಿಗೆ ಕಾಂಟ್ರಾಸ್ಟ್ ಕಲರ್ ನಾನು ಸ್ಯಾರಿ ವೇರ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ. ಸೊ ನೆಕ್ಸ್ಟ್ ಯಾವಾಗಾದರೂ ವೇರ್ ಮಾಡಿದಾಗ ನಾನು ಶೇರ್ ಮಾಡ್ತೀನಿ ಕೂಡ. ಆ್ಯಂಡ್ ಫಿನಿಶಿಂಗ್ ಅಂತೂ ಎಷ್ಟು ನೀಟಾಗಿದೆ ಅಂದರೆ ಚೆನ್ನಾಗಿದೆ. ನನಗೆ ಅಷ್ಟು ಇಷ್ಟ ಆಗ್ತಿಲ್ಲ ಮುಂದೆ ಜ್ಯುವೆಲ್ರೀಸ್ ಎಲ್ಲ, ಬಟ್ ಇವಾಗ ತುಂಬ ಇಷ್ಟ ಆಗುತ್ತೆ. ಪರ್ಚೇಸ್ ಮಾಡಬೇಕು ಎಲ್ಲ ಹೊಸ ಡಿಸೈನ್ಸ್ ಎಲ್ಲ ಕಲೆಕ್ಷನ್ ಮಾಡಬೇಕು ಅಂತ ಅನಿಸುತ್ತೆ. ಸೊ ಇದರಲ್ಲೇ ನಾನು ಪಿಂಕ್ ಬೀಡ್ಸ್ ಕೂಡ ತೊಗೊಳ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಇದು ಇಯರಿಂಗ್ಸ್ ಇದ್ರದ್ದು. ಕಂಪೇರ್ಡ್ ಟು ಅದು ಹಾರ ಮತ್ತು ಇಯರಿಂಗ್ಸ್ ಜೊತೆಗೆ ಹಾರನೇ ಚೆನ್ನಾಗಿದೆ. ನನಗೆ ಇಯರಿಂಗ್ಸ್ ಅಷ್ಟೇನು ಇದಿಲ್ಲ, ಜುಮ್ಕಿ ಇದ್ರ ಮೇಲೆಲ್ಲ. ಮುಂದೆ ಏನಾದರೂ ಇಷ್ಟ ಆಗುತ್ತೆ ಅಂದರೆ ಗೊತ್ತಿಲ್ಲ. ಇಯರಿಂಗ್ಸ್ ಇಷ್ಟ, ಬಟ್ ನನಗೇನಂದರೆ ಇದ್ರ ರೀತಿ ವೆಯ್ಟ್ ಇರೋ ಇಯರಿಂಗ್ಸ್ ಎಲ್ಲ ಹಾಕಿದ್ರೆ ಸ್ವಲ್ಪ ಕಿವಿ ಸ್ವೆಲ್ಲಿಂಗ್ ಥರ ಆಗುತ್ತೆ. ಅದರಿಂದ ಅಷ್ಟು ಇಷ್ಟಪಡಲ್ಲ ನಾನು ಇಯರಿಂಗ್ಸ್ನ. ಬಟ್ ಜ್ಯುವೆಲ್ರಿ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಸೊ ನೆಕ್ಸ್ಟ್ ಒಂದು ವೆಡ್ಡಿಂಗ್ ಇದೆ. ನಾನು ಆವಾಗ ನನ್ನ ಹತ್ರ ಒಂದು ಸಿಲ್ಕ್ ಸ್ಯಾರಿ ಇದೆ. ಸೊ ಅದು ಪ್ಯಾರೆಟ್ ಗ್ರೀನ್ ಟೈಪಲ್ಲಿದೆ. ಸೊ ನನ್ನ ಮದುವೆ ಸೀರೆ ಅದು. ಸೊ ನಾನು ಒಂದೇ ದಿನ ವೇರ್ ಮಾಡಿರೋದು. ಅದನ್ನು ವೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಇದಕ್ಕೂ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ನಾನು ಆ ಸ್ಯಾರಿಗೆ ಜ್ಯುವೆಲ್ರಿ ಬೇಕು ಅಂತಲೇ ಇದನ್ನು ತೊಗೊಂಡಿದ್ದು. ಸೊ ನೋಡಿದ್ರಲ್ಲ ಡಿಸೈನ್ ಹೇಗಿತ್ತು ಅಂತ ಹೇಳಿ. ಸೊ ಅದನ್ನೆಲ್ಲ ಎತ್ತಿಟ್ಟು ಪಾಪುಗೆ ಸ್ವಲ್ಪ ಪೋಲಿಯೋ ಹಾಕ್ಸೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಇಲ್ಲೇ ಹತ್ರನೇ ಇದೆ, ಅದರಿಂದ ಬೈಕ್ನಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಪಾಪುಗೆ ಏನಂದರೆ ಅದು ಗಾಳಿ ಬರ್ತಾ ಇರುತ್ತಲ್ಲ, ಗಾಡೀಲಿ ಹೋಗ್ಬೇಕಾದ್ರೆ ಕೈ ಹಿಂಗೆ ಬೀಸೋದು ಈ ರೀತಿ ಎಲ್ಲ ಮಾಡ್ತಿರ್ತಾನೆ. ಕಾರ್ನಲ್ಲಿ ಹೋದರೆ ನಿದ್ದೆ ಮಾಡಿಬಿಡ್ತಾರೆ, ಬಟ್ ಗಾಡಿನಲ್ಲಿ ಹೋದರೆ ಮಾತ್ರ ನಿದ್ದೆ ಮಾಡೋದಿಲ್ಲ. ಪಾಪುಗೆ ಇದು ಮುಂಚೆ ಇದು ಆಗ್ತಿರ್ಲಿಲ್ಲ. ಇವಾಗಲೇ ಪಾಪುಗೆ 1.2 ಮಂತ್ಸ್ ಅವ್ನಿಗೆ ಇವಾಗ. ಅಂದರೆ 1 ವರ್ಷ 2 ತಿಂಗಳು. ಫಸ್ಟ್ ಪೋಲಿಯೋ ಅವ್ನಿಗಿದು. ನಾವು ಲೇಟಾಗೆ ಹೋಗೋಣ, ಜನ ಇರ್ತಾರೆ ಅಂತ ಹೇಳಿಬಿಟ್ಟು ನಿಧಾನಕ್ಕೆ ಹೋಗ್ತಾ ಇದ್ದೀವಿ. ಅಂದರೆ ಹೋಗೋ ದಾರಿನಲ್ಲಿ ಈ ರೀತಿ ಎಲ್ಲ ಸಿಗುತ್ತಲ್ಲ, ಅವನಿಗೂ ಕೂಡ ಇಷ್ಟ ಆಗುತ್ತೆ. ನಾರ್ಮಲಾಗಿ ಸ್ಕೂಲ್ ಹತ್ರನೇ ಹಾಕ್ತಾರೆ. ಸೊ ಇಲ್ಲೇ ಕರ್ಕೊಂಡು ಬಂದಿದ್ದೀವಿ ಹಾಕ್ಸೋಣ ಅಂತ ಹೇಳಿ. ಅವನೇನಂದರೆ ಖುಷಿಯಾಗಿದ್ದಾನೆ ಎಲ್ಲೋ ಕರ್ಕೊಂಡು ಹೋಗ್ತಾರೆ ಅಂತ ಹೇಳಿ, ಬಟ್ ಅವನಿಗೆ ಗೊತ್ತಿಲ್ಲ ಹಿಂಗೆ ಅಂತ. ಹಾಕ್ಸಿದ್ದಾಯಿತು ಆ್ಯಂಡ್ ರಿಟರ್ನ್ ಹೋಗ್ತಾ ಇದ್ದೀವಿ. ಅಲ್ಲೇನು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕಾಗಲಿಲ್ಲ. ಬಿಕಾಸ್ ಏನಂದರೆ ಜಾಸ್ತಿ ಜನ ಇರೋ ಕಡೆ ಒಂಥರ ಅನಿಸುತ್ತೆ ಏನಾದರೂ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ಅದರಿಂದ ಸ್ವಲ್ಪ ಆಚೆ ಬರಬೇಕು, ಸ್ವಲ್ಪ ಎಕ್ಸ್ಟ್ರೋವರ್ಟ್ ಆಗಬೇಕು, ಇಂಟ್ರೋವರ್ಟಿಂದ ಎಕ್ಸ್ಟ್ರೋವರ್ಟ್ ಆಗಬೇಕು ಎಲ್ಲದನ್ನೂ ಕ್ಯಾಪ್ಚರ್ ಮಾಡಬೇಕಂದ್ರೆ. ಸೊ ಬರ್ತಾ ಪಾಪುಗೆ ಕೆರೆ ತೋರಿಸೋಣ ಅಂತ ಬೇರೆ ರೋಡಲ್ಲಿ ಬಂದ್ವಿ. ಸೊ ನಮ್ಮ ಹಳ್ಳಿ ಪಕ್ಕನೇ ಈ ಕೆರೆ ಇರೋದು. ಆ್ಯಂಡ್ ಅವ್ನಿಗೆ ಈ ರೀತಿ ಏನಾದರೂ ವಾಟರ್ ಬಾಡೀಸ್ ನೋಡೋಕೆ ಇಷ್ಟ ಅವ್ನಿಗೆ. ಸೊ ಇಲ್ಲಿ ಸ್ವಲ್ಪ ಒಂದು 5 ಮಿನಿಟ್ಸ್ ನಿಲ್ಲಿಸ್ಬಿಟ್ಟು ಅವ್ನಿಗೆ ತೋರಿಸ್ಕೊಂಡು ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಇಲ್ಲೆಲ್ಲ ಅಂದರೆ ರೋಡ್ ಪಕ್ಕನೇ ಅಲ್ವಾ ಇರೋದು, ತುಂಬ ಎಲ್ಲ ಗಿಡಗಳೆಲ್ಲ ಇದೆ. ಸೊ ಗಿಡ ಇಲ್ದಿದ್ದ ಕಡೆ ಒಂದು 5 ಮಿನಿಟ್ಸ್ ನಿಲ್ಲಿಸಿ ನೋಡೋಣ ಅಂತ ಅಂದ್ಕೊಂಡ್ವಿ. ಅಂದರೆ ಚೆನ್ನಾಗಿ ಖುಷಿ ಪಡ್ತಾನೆ ಅವನು, ರಿಯಾಕ್ಟ್ ಮಾಡ್ತಾನೆ, ಖುಷಿಯಾಗಿರ್ತಾನೆ. ಅಂದರೆ ತೋರಿಸ್ತಾ ಇರ್ತಾನೆ ನೀರೆಲ್ಲಿದೆ ಅಂತ ಕೇಳಿದ್ರೆ ಅಲ್ಲಿ ತೋರಿಸೋದು. ಆ್ಯಂಡ್ ಚೆನ್ನಾಗಿ ಅಬ್ಸರ್ವ್ ಮಾಡ್ತಾನೆ, ಎಲ್ಲ ದೂರ ನೋಡೋದು, ನೀರನ್ನೇ ನೋಡ್ತಾ ಇರ್ತಾನೆ. ಆಟ ಆಡೋಕ್ಕೆ ಬಿಡಿ ಅಂತ ಕೇಳ್ತಾನೆ, ಬಟ್ ಇದು ತುಂಬ ಆಳ ಇದೆ ಈ ಕೆರೆ. ಸೊ ಅದರಿಂದ ಆಟ ಆಡಿಸೋದೆಲ್ಲ ಏನಿಲ್ಲ. ಸೊ ನಾನು ಪ್ರೀವಿಯಸ್ ವ್ಲಾಗ್ ನೋಡಿರೋರಿಗೆ ಗೊತ್ತಿರುತ್ತೆ. ಆ ಕೆರೆ ಆದರೆ ರೋಡ್ ಮೇಲೆ ಫ್ಲೋ ಆಗುತ್ತಲ್ಲ ನೀರು, ಅಲ್ಲಿ ಆಟ ಆಡಿಸ್ಬೋದು. ಈ ಕೆರೆ ಅಂದರೆ ತುಂಬ ಆಳ ಇರೋದ್ರಿಂದ ಆ ಕಡೆ ಎಲ್ಲ ಕರ್ಕೊಂಡು ಹೋಗಲಿಲ್ಲ. ಹಾಗೆ ಗಾಡಿ ಮೇಲೆ ಕೂರಿಸ್ಕೊಂಡು ತೋರಿಸ್ಕೊಂಡು ಕರ್ಕೊಂಡು ಹೋದ್ವಿ. ಸೊ ಪಾಪುಗೆ ಇವಾಗ ಹೋಗಿ ಊಟ ಮಾಡಿಸ್ಬೇಕು. ಆ್ಯಂಡ್ ನಾನು ಕೂಡ ಊಟ ಮಾಡಬೇಕು. ಆ್ಯಂಡ್ ಪಾಪುನ ಮಲಗಿಸ್ಬೇಕು, ಬಿಕಾಸ್ ಅವ್ನು ಗಾಡೀಲಿ ಹೋಗಬೇಕಾದ್ರೆ ಮಲಗೋದಿಲ್ಲ. ಸೊ ಇದನ್ನ ವೀಡಿಯೋ ಶೂಟ್ ಮಾಡಿ ಒಂದು ತಮ್ನೇಲ್ಗೆ ಅಂತ ಫೋಟೋ ತೊಗೊಂಡು ಹಾಗೆ ಬಿಟ್ಟಿದ್ದೆ, ಬಿಕಾಸ್ ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಪೋಲಿಯೋ ಹಾಕ್ಸೋಕ್ಕೆ ಹೋದೆ. ಬಂದು ಇದನ್ನು ಎತ್ತಿಡ್ತಾ ಇದ್ದೀನಿ.
ಇದಕ್ಕೊಂದು ಚೆನ್ನಾಗಿರೋದೊಂದು ಬಾಕ್ಸ್ ತೊಗೊಳ್ಬೇಕು. ಜ್ಯುವೆಲ್ರಿನ ತಗೊಳ್ಳೋದ್ರ ಜೊತೆಗೆ ಅದನ್ನು ಮೇಂಟೈನ್ ಮಾಡೋ ಸ್ಕಿಲ್ ಬೇಕು. ಬಿಕಾಸ್ ಎಲ್ಲ ಜ್ಯುವೆಲ್ರಿನೂ ಸಪ್ರೇಟ್ ಬಾಕ್ಸ್ ಅಥವಾ ಸಪ್ರೇಟ್ ಕವರ್ನಲ್ಲಿ ಹಾಕಬೇಕು. ಬಿಕಾಸ್ ತುಂಬ ಕ್ವಾಲಿಟಿ ಇರೋ ಜ್ಯುವೆಲ್ರಿ ಕೂಡ ಇರುತ್ತೆ ಆ್ಯಂಡ್ ಕ್ವಾಲಿಟಿ ಇಲ್ದಿದ್ದ ಜ್ಯುವೆಲ್ರಿ ಕೂಡ ಇರುತ್ತೆ. ಸೊ 2 ಕಲರ್ ಮಿಕ್ಸ್ ಆಗಿ ಚೆನ್ನಾಗಿರೋ ಜ್ಯುವೆಲ್ರಿ ಕೂಡ ಹಾಳಾಗುತ್ತೆ. ಸೊ ಅದರಿಂದ ಎಲ್ಲದನ್ನೂ ಸಪ್ರೇಟ್ ಬಾಕ್ಸ್ ಅಂದರೆ ಅದಕ್ಕೆ ಅಂತ ತೊಗೊಳ್ಬೇಕು ಅಂತ ಏನಿಲ್ಲ. ಮನೆಯಲ್ಲಿ ಇರ್ತಾವಲ್ಲ ಏನಾದರೂ ಕ್ರೀಮ್ ಬಾಕ್ಸ್ ಎಲ್ಲ ಖಾಲಿ ಆಗಿರುತ್ತಲ್ಲ, ಮಾಯ್ಶ್ಚರೈಸರ್ ಬಾಕ್ಸು, ಅದಕ್ಕೆಲ್ಲ ಹಾಕಿಡ್ಬೋದು. ಬಟ್ ಇದು ಪೆಂಡೆಂಟ್ ದೊಡ್ಡ ಇದೆಯಲ್ಲ, ಅದರಿಂದ ಅದಕ್ಕೆ ಸಪ್ರೇಟ್ ತರ್ತೀನಿ ಆ್ಯಂಡ್ ತರ್ತೀನಿ. ನೋಡು ಸೋನಾ, ಪೋಲಿಯೋ ಸ್ವೀಟ್ ಇತ್ತಾ? ಬೊಟ್ಟಿಟ್ಕೋ. ಬಾಗಿಲಲ್ಲಿಟ್ಟಿರೋ ಅರಿಶಿನ ಕುಂಕುಮನೆಲ್ಲ ಬೊಟ್ಟಿಡು ಅಂತ ಹೇಳಿದ್ರೆ ಅಲ್ಲಿ ಎತ್ಕೊಂಡು ಇಡ್ತಾ ಇರ್ತಾನೆ. ಚೆನ್ನಾಗಿ ಆಟ ಆಡ್ತಾನೆ ಹೊರಗಡೆ ಕೂರಿಸ್ಕೊಂಡ್ರೆ ಪಾಪು. ಚೆನ್ನಾಗಿದ್ದೀ ಮಗನೆ? ಚೆನ್ನಾಗಿದೆಯಾ? ನಾನು ಮುರ್ಕೊಂಡು ತಿಂತೀನಿ. ಸೊ ಒಂದು ವಿಡಿಯೋ ಶೂಟ್ ಮಾಡೋದಿತ್ತು. ಪಪ್ಪು ಫುಡ್ ರೆಸಿಪೀಸ್ದು ಒಂದು ವ್ಲಾಗ್ ಮಾಡೋಣ ಅಂತ ಹೇಳಿಬಿಟ್ಟು ನಾನು ವಿಡಿಯೋ ರೆಕಾರ್ಡ್ ಮಾಡ್ತಿದ್ದೆ. ಸೊ ಹಾಗೆ ಪಾಪುಗೂ ಕೂಡ ಮಾಡಿಕೊಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಟ್ಟೆ. ಅವನಿಗೆ ಇದು ಅಂದರೆ ತುಂಬ ಇಷ್ಟ. ಇದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಆ್ಯಂಡ್ ಒಂದು ಪೌಡರ್ ಮಾಡಿದ್ದೀನಿ ಅವನಿಗೆ ಅಂತ ಹೇಳಿ. ಅದ್ರ ಜೊತೆಗೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಪೌಡರ್ನ ಕೊಡ್ತೀನಿ. ಫ್ರೂಟ್ಸ್ ನಟ್ಸ್ 2 ಬೇರೆ ಬೇರೆ ಇದೆ. ಕೊಟ್ಟರೆ ಅಂದರೆ ತುಂಬ ಟೇಸ್ಟ್ ಇರ್ತದೆ. ಸ್ವಲ್ಪ ಗೀ ಹಾಕಿ ಮಾಡಿಕೊಡ್ತೀನಿ. ಸ್ವಲ್ಪ ಪೀಸ್ ಮಾಡಿಬಿಟ್ಟು ಕೊಟ್ಬಿಟ್ರೆ ಅವನೇ ತಿನ್ಕೊಳ್ತಾನೆ. ಅಷ್ಟು ಟೇಸ್ಟ್ ಇರುತ್ತೆ. ಅಂದರೆ ನನಗೂ ಕೂಡ ಇಷ್ಟ ಆಗುತ್ತೆ ಆ ಟೇಸ್ಟು. ಸೊ ಈಗಷ್ಟೇ ಅವನಿಗೆ ಸ್ವಲ್ಪ ಪೋಲಿಯೋ ಹಾಕ್ಸೋದಿತ್ತಲ್ಲ, ಎಲ್ಲ ಹಾಕ್ಸ್ಕೊಂಡು ಕರ್ಕೊಂಡು ಬಂದೆ. ಹೋಗ್ಬೇಕಾದ್ರೆ ಊಟ ತಿನ್ನಿಸ್ಕೊಂಡು ಕರ್ಕೊಂಡೋಗಿದ್ದೆ. ಬಟ್ ಅವನಿಗೆ ಈ ರೀತಿ ರೊಟ್ಟಿ ದೋಸೆ ಇದೆಲ್ಲ ಇಷ್ಟ ಆಗುತ್ತಲ್ಲ, ತಿಂತಾ ಇದ್ದಾನೆ. ಸೊ ಅವನೇ ತಿನ್ನೋದು ಕಲೀಲಿ ಅಂತ ಹೇಳಿಬಿಟ್ಟು ನಾನೇನು ಡಿಸ್ಟರ್ಬ್ ಮಾಡ್ತಿಲ್ಲ. ಅವನಿಗೆ ತಿನ್ನೋದಕ್ಕೆ ಕೊಟ್ಬಿಟ್ಟಿದ್ದೀನಿ. ಅವನೇ ಸ್ವಲ್ಪ ಕಿತ್ಕೊಂಡು ತಿಂತಾ ಇದ್ದಾನೆ. ಇನ್ನೂ ಸ್ವಲ್ಪ ಅಂದರೆ ಬೆಚ್ಚಗಿದೆ, ಅದಕ್ಕೆ ಸುಡುತ್ತೆ ಅಂತ ಹೇಳಿ ಹಂಗೆ ಮಾಡ್ಕೊಳ್ತಾ ಇದ್ದಾನೆ. ಅದನ್ನು ನನ್ನ ಕೈ ಕೊಡ್ತಾನೂ ಇಲ್ಲ. ತಿನ್ನಿಸ್ತೀನಿ ತಗೋ, ಪೀಸ್ ಮಾಡಿಬಿಡ್ತೀನಿ ಅಂತ ಹೇಳಿ ನನ್ನ ಕೈ ಕೊಡ್ತಾನೂ ಇಲ್ಲ. ಅದನ್ನು ಅವನೇ ತಿನ್ಲಿಕ್ಕೆ ಹೋಗ್ತಿದ್ದಾನೆ. ಸೊ ಹೊರಗಡೆ ಕೂತ್ಕೊಂಡು ತಿನ್ನಿಸ್ತಾ ಇದ್ದೀನಿ. ತಿಂತಾನೆ ಅವ್ನ ಪಾಡ್ಗೆ ಅವನೇನೆ. ರೊಟ್ಟಿ ಈ ಥರದ್ದೇನಾದರೂ ಕೊಟ್ಟರೆ, ಸೊ ದೋಸೆ ಅಲ್ವಾ ಅದು, ತಿನ್ಕೊಳ್ತಾ ಇದ್ದಾನೆ. ಸೊ ಏನಕ್ಕೆ ಆ ಫುಡ್ ರೆಸಿಪಿ ವಿಡಿಯೋ ಶೂಟ್ ಮಾಡಿದೆ ಅಂದರೆ, ಸೊ ಜಾಸ್ತಿ ರೆಸ್ಪಾನ್ಸ್ ಮತ್ತು ವ್ಯೂಸ್ ಬರೋ ವಿಡಿಯೋ ಅಂದರೆ ಟಾಪಿಕ್ ಅದು. ಬಿಕಾಸ್ ನಾನು ಅದ್ರ ಬಗ್ಗೆ ಆಲ್ಮೋಸ್ಟ್ ಒಂದು 4 ವೀಡಿಯೋಸ್ ಪೋಸ್ಟ್ ಮಾಡಿದ್ದೀನಿ. ಎಲ್ಲ 1K ಮೇಲೆ ವಿಡಿಯೋಸು. ಆ್ಯಂಡ್ ಅದನ್ನು ಇನ್ನೊಂದು ಕೂಡ ಪೋಸ್ಟ್ ಮಾಡಿದ್ದೆ. ಅಂದರೆ ಅದಕ್ಕೆ 5.5K ಮೇಲೆ ವ್ಯೂಸ್ ಬಂದಿದೆ. ಅಂದರೆ ಯಾವ ರೀತಿ ಟಾಪಿಕ್ಸ್ ಇಷ್ಟ ಆಗುತ್ತೆ ಆ ರೀತಿ ಟಾಪಿಕ್ಸ್ ಮೇಲೆ ವಿಡಿಯೋ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ವೀಡಿಯೋಸ್ನ ಶೂಟ್ ಮಾಡ್ತಿದ್ದೆ. ಸೊ ಎಲ್ಲ ವೀಡಿಯೋಸಲ್ಲೂ ಡಿಫ್ರೆಂಟ್ ರೆಸಿಪೀಸೇ ಇರೋದು. ಒಂದೇ ಥರ ಯಾವುದು ವೀಡಿಯೋಸ್ ಇಲ್ಲ. ಒಂದರಲ್ಲಿ ಸ್ಟಾರ್ಟಿಂಗ್ 7 ಮಂತ್ಸ್ದು, 8 ಮಂತ್ಸ್ ಬೇಬಿದು, 9 ಮಂತ್ಸ್ ಬೇಬಿದು ಆ್ಯಂಡ್ ಇನ್ನೊಂದು 12 ಮಂತ್ಸ್ ಮತ್ತು 11 ಮಂತ್ಸು ಜೊತೆಲಿ ಕಂಬೈನ್ ಮಾಡಿದೆ. ಸೊ 4 ವೀಡಿಯೋ ಮಾಡಿದ್ದೀನಿ. ಆ್ಯಂಡ್ ಸರಿ ಪೌಡರ್ ಹೇಗೆ ಮಾಡೋದು ಇದ್ರದ್ದೆಲ್ಲ ಮಾಡಿದ್ದೀನಿ. ಆ್ಯಂಡ್ ಒಂದು 1 ಡೇ ವ್ಲಾಗ್, ಒಂದಿನ ಪೂರ್ತಿ ಹೇಗಿರುತ್ತೆ ಪಾಪದು ಅನ್ನೋದು. ಇದಕ್ಕೆಲ್ಲ ತುಂಬ ರೆಸ್ಪಾನ್ಸಸ್ ಬರುತ್ತೆ. ಅದರಿಂದ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಡ್ಕೊಂಡು ಬಾ ದೇವರು. ಅದು ಸಿಗಲ್ ಇಲ್ಲಿ, ನಡ್ಕೊಂಡು ಬಾ 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 ಬಾ. ಹಬ್ಬ ಅಲ್ಲ, ಒಂದು ಕಡೆ ಓಡಾಡ್ತಿದ್ದಾನೆ ಅಂತ ಖುಷಿ ಆಗುತ್ತೆ. ಆ್ಯಂಡ್ ಇನ್ನೊಂದು ಕಡೆ ಇನ್ಮೇಲೆ ಹಿಡಿಯೋದು ತುಂಬ ಕಷ್ಟ ಆಗುತ್ತೆ ಅನ್ನೋ ಥರ ಅನಿಸುತ್ತೆ. ಸೊ ಅವರೇ ತಿನ್ನಬೇಕು ಅಂದರೆ ಏನೇ ಮಿಸ್ ಆಗಲಿ ತಲೆ ಕೆಡಿಸ್ಕೊಳ್ದಲೆ ಅವ್ರ ಕೈಗೆ ಕೊಡಬೇಕು ತಿನ್ನಲಿಕ್ಕೆ. ನಾನು ಹೋಗ್ತೀನಿ. ಟಾಟಾ 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 ಟಾಟಾ. ಇದು ಸೊ ನೆಕ್ಸ್ಟ್ ಡೇ ಮಾರ್ನಿಂಗ್ 7:38 ಆದರೂ ಇದೇ ಥರ ಇತ್ತು. ನಾನು 5:30 ಅಷ್ಟರಲ್ಲಿ ಎದ್ದಿದ್ದೆ. ಅವಾಗ ಇಷ್ಟಿರಲಿಲ್ಲ. 7 ಆಗ್ತಾ ಈ ರೀತಿ ಆಗೋಗಿದೆ.
ಆ್ಯಂಡ್ ಪಾಪುನ ಸ್ವಿಂಗ್ ಇದೆಯಲ್ಲ ಅದಕ್ಕೆ ಹಾಕಿ ತೂಗ್ತಾ ಇದ್ದೀನಿ. ಬಿಕಾಸ್ ಬೆಡ್ ಮೇಲೆ ಇದ್ದರೆ ಎದ್ದು ಬಿಡ್ತಾನಲ್ಲ, ಅದರಿಂದ ಸ್ವಿಂಗಿಗೆ ಹಾಕಿದ್ದೀನಿ. ಅವನೇನಾದರೂ ಈ ವೆದರಲ್ಲಿ ಹೊರಗಡೆ ಬಂದರೆ ಅಂತೂ ಮಕ್ಕಳು ತುಂಬ ಬೇಗ ಹುಷಾರು ತಪ್ತಾರೆ. ಬಿಕಾಸ್ ಅವ್ರಿಗೆ ಅಷ್ಟು ಇಮ್ಯುನಿಟಿ ಪವರ್ ಇರೋದಿಲ್ಲ ಅಲ್ವಾ, ಹುಷಾರಿಲ್ದಂಗೆ ಆಗಿಬಿಡುತ್ತೆ ಅಂತ ಹೇಳಿ ಒಳಗಡೆನೇ ಇರಿಸ್ಕೊಂಡಿದ್ದೀನಿ ಅವನ್ನ. ಅವನೇನು ಟಾಯ್ ಕೇಳಿದ್ರು ಕೊಡಬೇಕು ಆ್ಯಂಡ್ ಅವನೇನು ಕೇಳಿದ್ರು ಕೊಟ್ಟು ರೂಢಿ ಮಾಡ್ತಾಯಿದ್ದೀನಿ. ಬಿಕಾಸ್ ಅವನು ಹೊರಗಡೆ ಅಂದರೆ ಈ ವೆದರ್ಗೆ ಎಕ್ಸ್ಪೋಸ್ ಆಗಬಾರ್ದು ಅಂತ ಹೇಳಿ ಬಿಸಿಲು ಬರೋವರೆಗೂ ಒಳಗಡೆನೇ ಇರಿಸ್ಕೊತೀನಿ. ಅವ್ನಿಗೆ ನೆನ್ನೆ ಮಂಕಿ ಕ್ಯಾಪ್ ಕೂಡ ತೊಗೊಂಡ್ಬಂದೀನಿ. ಬಿಕಾಸ್ ನಾರ್ಮಲ್ ಕ್ಯಾಪ್ ಹಾಕೋದ್ಕಿಂತ ಇದು ಹಾಕಿದ್ರೆ ತುಂಬ ಬೆಚ್ಚಗಿರುತ್ತೆ ಅಂತ ಹೇಳಿ. ಆ್ಯಂಡ್ ಒಂದು ಪೆಟ್ ತೊಗೊಂಡು ಬಂದಿದ್ವಲ್ಲ ಅದನ್ನು ಅಲ್ಲಿಂದ ಎಬ್ಬರಿಸ್ತಾ ಇದ್ದಾನೆ. ಬಿಕಾಸ್ ಇವನಿಗೆ ಇವಾಗ ಒಳಗಡೆ ಹೋಗ್ಬೇಕು ಆ್ಯಂಡ್ ಅದು ಯಾವಾಗಲೂ ಅಲ್ಲಿಗೆ ಸ್ವಲ್ಪ ಹಾಟ್ ಇರುತ್ತೆ, ಅದು ಬಿಸಿ ಇರುತ್ತಲ್ಲ ಅದ್ರ ಮೇಲೆ ಕೂತಿರುತ್ತೆ. ಬಿಕಾಸ್ ಅದಕ್ಕೆ ಸ್ವಲ್ಪ ಬೆಚ್ಚಗಿದ್ರೆ ಚೆನ್ನಾಗಿರುತ್ತಲ್ಲ ಚಳಿಗೆ ಅಂತ ಹೇಳಿ ಅದನ್ನು ಕರಿಯಕ್ಕೆ ಬರ್ತಿದ್ದಾನೆ. ಬಟ್ ನಾನು ಅದನ್ನು ಕೈನಲ್ಲೆಲ್ಲ ಮುಟ್ಲಿಕ್ಕೆ ಬಿಡೋದಿಲ್ಲ ಪಾಪಗೆ. ಸೊ ಬೆಳಗ್ಗೆನೇ ಬೇಗ ಎದ್ದು ಪೂಜೆ ಮಾಡ್ತಿದ್ನಲ್ಲ, ಸ್ವಲ್ಪ ನೈವೇದ್ಯಕ್ಕೆ ಅಂತ ಹೇಳಿಬಿಟ್ಟು ಹಾಲು ಖೀರು ಮಾಡ್ತಿದ್ದೀನಿ. ಸೊ ಹಾಲು ಖೀರು ಅನ್ನೋದಿಲ್ಲ ನಮ್ಮ ಕಡೆ, ಶಾವಿಗೆ ಪಾಯಸ ಅಂತ ಹೇಳಿ ಅಂತಾರೆ. ಸೊ ಮಾಡ್ತಾಯಿದ್ದೀನಿ, ಮಾಡೋಣ ಅಂತ ಹೇಳಿಬಿಟ್ಟು ಶಾವಿಗೆ ಹುರಿದು ಅದನ್ನು ತುಪ್ಪದಲ್ಲಿ ಹುರಿತೀನಿ ನಾನು. ಹಾಲಿಗೆ ಸ್ವಲ್ಪ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಈ ರೀತಿ ಹಾಲು ಬೇಯಬೇಕಾದ್ರೆ ಕುದಿಬೇಕಾದ್ರೆ ಅದಕ್ಕೆ ಶಾವಿಗೆ ಹಾಕೋದು. ಆ್ಯಂಡ್ ಮತ್ತಿಲ್ಲಿ ಸಪ್ರೇಟಾಗಿ ಸ್ವಲ್ಪ ಬಾದಾಮಿ ಮತ್ತು ಇದನ್ನು ಹಾಕ್ತಾಯಿದ್ದೀನಿ, ಒಣ ದ್ರಾಕ್ಷಿನ. ಬಿಕಾಸ್ ಕ್ಯಾಶ್ಯೂ ನಟ್ಸ್ ಹಾಕೋದಿಲ್ಲ ಆ್ಯಂಡ್ ಪಾಪು ಕೊಡ್ತಿಲ್ಲ, ಅವ್ನಿಗೆ ಯಾಕೋ ಇಷ್ಟ ಆಗಲ್ಲ ಅದು. ಪಾಪುಗೂ ಕೊಡೋಣ ಪಾಯಸನ ಅಂತ ಇಟ್ಟಿದ್ದೆ. ಆ್ಯಂಡ್ ಮೆಂತ್ಯನ ನೀರಿಗೆ ಹಾಕಿ ನೆನೆಸಿಟ್ಟಿದ್ದೆ. ಅದನ್ನು ಒಂದು ಗ್ಲಾಸ್ ಕುಡ್ತಿದ್ರು ಆ್ಯಂಡ್ ನಾನು ಕುಡಿಯೋದನ್ನ ಮರ್ತೋಗಿದೆ, ಅಲ್ಲೇ ಇತ್ತು. ಸೊ ಆಮೇಲೆ ಕುಡಿಯೋಣ ಅಂತ ಅಂದ್ಕೊಂಡೆ. ಪೂಜೆ ಎಲ್ಲ ಮುಗೀತು. ಸೊ ಅವನ್ನ ಆಕ್ಯುಪೈಡಾಗಿ ಇಟ್ಕೊಳ್ಬೇಕು ಅಂತ ಎಲ್ಲ ಕೊಟ್ಟಿದ್ನಲ್ಲ, ಹೊರಗಡೆ ಹೋಗ್ತಾನೆ ಅಂತ ಹೇಳಿ ಈ ರೀತಿ ಹರಡಿದ್ದಾನೆ. ಸೊ ಇದನ್ನೆಲ್ಲ ಕ್ಲೀನ್ ಮಾಡಬೇಕಿವಾಗ. ಹೊರಗಡೆ ಕೆಲಸ ಮಾಡ್ತಾಯಿದ್ದಾರೆ. ನಮ್ಮದು ವಿಂಡೋ ಓಪನ್ ಮಾಡಿದ್ರೆ ರೂಮ್ನಲ್ಲಿ ಅದು ಕಾಣುತ್ತೆ. ಅಂದರೆ ಸ್ವಲ್ಪ ಹೊರಗಡೆ ಕಾಂಟ್ರಾಕ್ಟ್ ಕೆಲಸ ಮಾಡ್ತಾಯಿದ್ದಾರೆ, ರೋಡ್ ಕೆಲಸನೆಲ್ಲ. ಸೊ ದೊಡ್ಡ ವೆಹಿಕಲ್ಸ್ ಬಂದಿದೆಯಲ್ಲ ಅದನ್ನೆಲ್ಲ ನೋಡ್ಕೊಂಡು ಕೂತಿದ್ದಾನೆ. ಸೊ ಅವನು ನೋಡಿ ಮುಗಿಸೋ ಅಷ್ಟೊತ್ತಿಗೆ ಅವ್ನು ಬೇಜಾರಾಗೋ ಅಷ್ಟರಲ್ಲಿ ನಾನು ಸ್ವಲ್ಪ ಎಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಬಂದೆ. ನಾನು ಪಾತ್ರೆಗಳನ್ನ ತೊಳಿಬೇಕಾದ್ರೆ ಏನು ಮಾಡ್ತೀನಿ ಅಂದರೆ, ಫಸ್ಟು ಒಂದು ಸಲ ನೀರಿನಲ್ಲಿ ವಾಶ್ ಮಾಡಿಟ್ಟು ಸಿಂಕ್ನೆಲ್ಲ ವಾಶ್ ಮಾಡಿ ಮತ್ತೆ ಸೋಪ್ ಯೂಸ್ ಮಾಡಿ ತೊಳೆದು ಬೆಳಗ್ಬಿಟ್ಟು ಮತ್ತೆ ತೊಳಿತೀನಿ. ಬಿಕಾಸ್ ನನಗೇನಂದರೆ ಅದು ಪಾತ್ರೆದೇನಾದರೂ ಫುಡ್ ಪಾರ್ಟಿಕಲ್ಸ್ ಎಲ್ಲ ಇದ್ದರೆ ತೊಳಿಲಿಕ್ಕೆ ಒಂಥರ ಅನಿಸುತ್ತೆ. ಸೊ ಒಂದು ಸಲ ನೀರಿನಲ್ಲೆಲ್ಲ ತೊಳೆದಿಟ್ರೆ ಅಷ್ಟು ಹಿಂಸೆ ಆಗೋದಿಲ್ಲ ತೊಳಿಲಿಕ್ಕೆ, ಅದರಿಂದ ಈ ರೀತಿ ಮಾಡ್ಕೊಳ್ತೀನಿ. ಆ್ಯಂಡ್ ಇದೆಲ್ಲ ಆದಮೇಲೆ ಹೊರಗಡೆ ಪಾಪುನ ಎತ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಇಲ್ಲೇ ದಾರಿನಲ್ಲೆಲ್ಲ ಓಡಾಡಿಸ್ಕೊಂಡು ಬರೋಣ. ಆ್ಯಂಡ್ ಅವನ್ನ ಮಣ್ಣಲ್ಲಿ ಆಟ ಆಡಿಸಿಲ್ಲ, ಆಲ್ಮೋಸ್ಟ್ ಒಂದು 4-5 ಡೇಸ್ ಆಗೋಯಿತು. ಸೊ ಇಲ್ಲಿ ಸ್ವಲ್ಪ ಕೆಲಸ ಮಾಡ್ತಿದ್ರಲ್ಲ, ಚೆನ್ನಾಗಿರೋ ಮಣ್ಣಿದೆ, ಅಂದರೆ ಫ್ರೆಶ್ ಮಡ್. ಬಿಕಾಸ್ ಯಾರೂ ಓಡಾಡಿರಲ್ಲ ಅಲ್ವಾ, ಆ ಥರದ ಮಣ್ಣಲ್ಲಿ ಆಟ ಆಡಿಸ್ಬೇಕು. ಇಲ್ಲಿ ನಮ್ಮ ಮನೆ ಮುಂದೆನೇ ಈ ರೀತಿ ಕೆಲಸ ಮಾಡ್ತಾಯಿದ್ರು, ಅಂದರೆ ರೋಡ್ ಕೆಲಸನ. ಆ್ಯಂಡ್ ಇಲ್ಲೇ ಮಣ್ಣು ಕೂಡ ಇತ್ತಲ್ಲ, ಅದನ್ನು ನೋಡಿಕೊಂಡು ಮಣ್ಣಲ್ಲಿ ಆಟ ಆಡ್ಕೊಂಡು ಕೂತಿದ್ದೇನೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಯಾರಿಗಾದರೂ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಆ್ಯಂಡ್ ಯಾರಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಯಾರಾದರೂ ಹೊಸ್ದಾಗಿ ನೋಡ್ತಿದ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಇದೇ ರೀತಿ ಸಪೋರ್ಟ್ ಮಾಡ್ತಾರೆ. ಆ್ಯಂಡ್ ವ್ಲಾಗ್ ನೋಡಿದವ್ರಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.